ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ದಿನೇಶ್ ವೈದ್ಯ ಅಂಪಾರು, ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಕಡೆಯಿಂದ ಲೈವ್ ಬರ್ತಾ ಇರೋದು. ಸೊ ಆಫ್ಟರ್ ಸಮ್ ಟೈಮ್ ಹೇಳಿದ್ದೆ ಬಿಫೋರ್, ಈಗ ರೀಸೆಂಟ್ ಆಗಿ ಆರಾಧನಾ ನಾನ್ ವೆಜ್ ಹೋಟೆಲ್ ಓಪನ್ ಆದ್ಮೇಲೆ ಸ್ವಾತಿ ಆತಿಥ್ಯ ಮತ್ತೆ ಮದ್ದು ಟಿಫಾನಿಸ್ ಮತ್ತೆ ಕೇಕ್ ಮನೆ ಹೋಟೆಲ್ ಓಪನಿಂಗ್ ಇದೆ ಅಂತ. ಅದರಲ್ಲಿ ಈಗ ಫಸ್ಟ್ ಓಪನಿಂಗ್ ಆಗ್ತಾ ಇರೋದು ಸ್ವಾತಿ ಆತಿಥ್ಯ ಹೊಸಕೋಟೆಯಲ್ಲಿ. ಹೊಸಕೋಟೆ ಅಂತ ನಿಮ್ಗೆ ಹೊಸಕೋಟೆ ಟೋಲ್ ದಾಟಿ ಬಂದ ತಕ್ಷಣ ರೈಟ್ ಸೈಡ್ ಅಲ್ಲಿ ಮೆಕ್ಡೊನಾಲ್ಡ್ಸ್ ಇದೆ, ಅದ್ರ ಪಕ್ಕದಲ್ಲೇ ಸ್ವಾತಿ ಆತಿಥ್ಯ ಓಪನ್ ಆಗಿದೆ. ಇವ್ರದ್ದು ಒಂದು ಎಕ್ಸಿಸ್ಟಿಂಗ್ ಹೋಟೆಲ್ ಕೋಲಾರ ಹೈವೇ ಆಲ್ರೆಡಿ ಸ್ವಾತಿ ಹೋಟೆಲ್ ಇದೆ. ಇಲ್ಲಿ ಮುಳಬಾಗಿಲು ದೋಸೆ ತುಂಬಾ ಫೇಮಸ್ ಮತ್ತೆ ಎಲ್ಲ ಐಟಮ್ ತುಂಬಾ ಚೆನ್ನಾಗಿದೆ. ಸೊ ಈಗ ಏನಂದ್ರೆ ನಿಮ್ಗೆ ಆ ಕಡೆಯಿಂದ ಹೈವೇ, ನಿಮ್ಗೆ ತಿರುಪತಿಯಿಂದ ಬರ್ತಾ ನಿಮ್ಗೆ ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಆದ ತಕ್ಷಣನೇ ಲೆಫ್ಟ್ ಸೈಡ್ ನಿಮ್ಗೆ ಸ್ವಾತಿ ಆತಿಥ್ಯ ಅಂತ ಒಂದು ಬ್ಯೂಟಿಫುಲ್ ಆದ ಹೋಟ್ಲ್ ಸಿಗುತ್ತೆ. ಇವತ್ತು ಹೋಟ್ಲ್ ಓಪನಿಂಗ್ ಆಗಿದೆ. ಮತ್ತೆ ಇಲ್ಲಿ ಪಾರ್ಕಿಂಗ್ ತುಂಬಾ ಚೆನ್ನಾಗಿದೆ. ಆಸ್ ಯೂಸ್ವಲ್ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಇದ್ರದ್ದು ಬಂದ್ಬಿಟ್ಟು ಸ್ಟ್ರಕ್ಚರ್ ಮತ್ತೆ ಇಂಟೀರಿಯರ್ ವರ್ಕ್ ಬಂದ್ಬಿಟ್ಟು ನಮ್ಮ ಆಕಾರ ಅಟೇಲಿಯರ್ ಮತ್ತೆ ವಿನಯ್ ಇಂಟೀರಿಯರ್ ಡಿಸೈನ್ ರವೀಂದ್ರ ಆಚಾರ್ಯ ಮತ್ತೆ ಅವ್ರ ಮಗನಂತ ವಿನಯ್ ಆಚಾರ್ಯ ಅವರು ಮಾಡಿರುವಂತದ್ದು. ಸ್ಟ್ರಕ್ಚರ್ ವರ್ಕ್ ಇಂದ ಹಿಡಿದು ಫುಲ್ ಕಂಟಿನ್ಯೂ ಇನ್ಕ್ಲೂಡಿಂಗ್ ನಿಮ್ಮ ಎಲಿವೇಶನ್ ಎಲ್ಲ ನೋಡಬಹುದು ಅಂತ ತೋರಿಸ್ತೀನಿ ಈಗ. ಮತ್ತೆ ಕಿಚನ್ ಇಕ್ವಿಪ್ಮೆಂಟ್ಸ್ ವಿಭಾಗಕ್ಕೆ ಬಂದಾಗ ನಮ್ದು ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ www.ensignindia.in. ನಾನು ದಿನೇಶ್ ವೈದ್ಯ ಅಂಪಾರು. ಹಾಗೆ ಸೈನೇಜ್ ಮತ್ತೆ ಬೋರ್ಡ್ ವಿಷಯಕ್ಕೆ ಬಂದಾಗ ಮಾಮೂಲಿ ನಮ್ಮ ಟೀಮ್ ಅಲ್ಲಿ ಇರುವಂತವರೇ ಬಿಜಾಡಿ ನರಸಿಂಹ ಅವರು, ನೇಸರ ಸೈನ್ ಕ್ರಿಯೇಷನ್ಸ್ ಅವರು, ಮತ್ತೆ ಇಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮತ್ತೆ ಫುಲ್ ಲೈಟಿಂಗ್ಸ್ ವಿನ್ಯಾಸ ಮಾಡಿದವರು ರಫೀಕ್ ಅವರು, ಮತ್ತೆ ವುಡ್ ವರ್ಕ್ ಎಲ್ಲ ಮಾಡಿದವರು ಸತ್ಯನಾರಾಯಣ ಅವರು, ಆಮೇಲೆ ಮಂಗಳ ಅವರು ಜನರೇಟರ್ ಸೆಟಪ್ ವಹಿಸ್ಕೊಂಡ್ರೆ. ಈ ತರ ನಮ್ಮ ರವಿಯಾಚಾರ್ಯ ಫುಲ್ ಸೆಟಪ್ ಟೀಮ್ ನಾವು ಏನಿದೆ ಇಲ್ಲಿ ಪುನಃ ನಮ್ಮ ವರ್ಕ್ ಅನ್ನು ತೋರಿಸಿದೀವಿ. ಅವರು ಫುಲ್ ನಮ್ಮ ಮೇಲೆ ಬಿಟ್ಬಿಟ್ಟಿದ್ರು, ರವಿಯಾಚಾರ್ಯ ಮೇಲೆ ಬಿಟ್ಬಿಟ್ಟಿದ್ರು. ಸೊ ನಮ್ಮ ಟೀಮು ಫುಲ್ ನಾವು ಒಂದು ಒಳ್ಳೆ ಹೋಟ್ಲ್ ಮಾಡ್ಬೇಕಂತ ಹೇಳಿ ಮಾಡಿರೋದಕ್ಕೆ ಇವತ್ತು ಒಂದು ಬ್ಯೂಟಿಫುಲ್ ಆಗಿ ಬಂದಿದೆ. ಸ್ವಾಮೀಜಿಗಳು ಆಲ್ರೆಡಿ ನಮ್ಮ ಒಕ್ಕಲಿಗ ಸಂಘ ಸ್ವಾಮೀಜಿಗಳು ಬಂದ್ಬಿಟ್ಟು ಈಗ ಆಗಲೇ ಓಪನಿಂಗ್ ಅನ್ನ ಮಾಡಿದ್ದಾರೆ. ಹೋಟ್ಲ್ ನೋಡ್ಕೊಂಡು ತುಂಬಾ ಖುಷಿ ಪಟ್ರು. ಆಮೇಲೆ ನಮ್ಮನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಂಡು ತುಂಬಾ ಖುಷಿ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಹೇಳಿದ್ರು. ರವಿಯಾಚಾರ್ಯನು ಕೂಡ ತುಂಬಾ ಹೊಳ್ತಾ ಇದ್ರು, ಚೆನ್ನಾಗಿ ಮಾಡಿದೀರಾ ಅಂತ. ಬೈ ದ ವೇ, ಈಗ ನಿಮ್ಗೆ ನಾನು ಹೋಟ್ಲ್ ಪೈಲನ್ ಬೋರ್ಡ್ ಇಂದ ಹಿಡಿದ್ಬಿಟ್ಟು ನಿಮ್ಗೆ ಹೋಟ್ಲು ಬೋರ್ಡ್ ಎಲಿವೇಶನ್ ಮತ್ತೆ ಪಾರ್ಟಿ ಹಾಲ್ ಇದೆ, ಮೇಲ್ಗಡೆ ಫೈನ್ ಡೈನ್ ರೆಸ್ಟೋರೆಂಟ್ ಇದೆ, ಆಮೇಲೆ ಲೈವ್ ಸೆಕ್ಷನ್ ಅಲ್ಲಿ ಚಾಟು, ಐಸ್ ಕ್ರೀಮ್, ಜ್ಯೂಸ್, ಸ್ಯಾಂಡ್ವಿಚ್ ಮತ್ತೆ ಕಾಫಿ ಸೆಕ್ಷನ್ ಇದೆ. ಮತ್ತೆ ಕಿಚನ್ ಅಂತೂ ನಿಮ್ಗೆ ಒಂದು ತುಂಬಾ ಚೆನ್ನಾಗಿ ವೆಲ್ ಪ್ಲಾನ್ಡ್ ಆಗಿ ಮಾಡಿದೀವಿ ಕಿಚನ್ ಅನ್ನ. ಸೊ ಆ ಕಿಚನ್ ಅನ್ನು ನೋಡೋಣ, ಪಾರ್ಟಿ ಹಾಲ್ ನೋಡೋಣ. ಒಂದು ಅರ್ಧದಿಂದ ಮುಕ್ಕಾಲು ಗಂಟೆ ಅಷ್ಟು ಇವತ್ತು ಲೈವ್ ಇರಬಹುದು, ಯಾಕಂದ್ರೆ ಸ್ವಲ್ಪ ಪ್ರಾಜೆಕ್ಟ್ ದೊಡ್ಡದಿದೆ. ಮತ್ತೆ ನಿಮ್ಗೇನಾದ್ರೂ ಕಿಚನ್ ಎಕ್ವಿಪ್ಮೆಂಟ್ಸ್ ಆಗ್ಲಿ ಅಥವಾ ಹೋಟೆಲ್ ರೆಸಾರ್ಟ್ ಅಥವಾ ಖಾಲಿ ಸೈಟ್ ಇದ್ದಾಗ ನಿಮ್ಗೆ ಇನ್ಕ್ಲೂಡಿಂಗ್ ಕನ್ಸ್ಟ್ರಕ್ಷನ್ ಸ್ಟ್ರಕ್ಚರಿಂಗ್ ಇಂದ ಹಿಡಿದು ಕನ್ಸ್ಟ್ರಕ್ಷನ್ ಬೇಕಂದ್ರೆ ನಮ್ಮ ರವಿಯಾಚರಣ್ ಟೀಮ್ ಅನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಮತ್ತೆ ನಮ್ದು ಟೀಮ್ ವರ್ಕ್ ಎಲ್ಲ ಇದೀವಿ. ನಾವು ನರಸಿಂಹ ಅವರು, ರಫೀಕ್ ಅವರು, ಸತ್ಯನಾರಾಯಣ ಅವರು ಇಲ್ಲಿದೀವಿ. ಸೊ ಎಲ್ಲ ಸೇರಿ ಕೆಲಸ ಮಾಡಿದೀವಿ. ಫೋನ್ ಬರ್ತಾ ಇತ್ತು, ಅದಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಈ ಲೈವ್ ಅಲ್ಲಿ ನಿಮ್ಗೆಲ್ಲ ತೋರಿಸ್ತೀನಿ. ನಿಮ್ಗೆ ಏನೇ ಬೇಕಾದ್ರೂ ನಾನು ಕಾಂಟ್ಯಾಕ್ಟ್ ಮಾಡಬಹುದು, www.ensignindia.in. ಮತ್ತೆ ನನ್ನ ನಂಬರ್ ಬಂದ್ಬಿಟ್ಟು 9845400100 ಹಾಗೆ 9880550371. ಈಗ ನೀವು ಹೋಟ್ಲ್ ನೋಡುವಂತ ಸಮಯ ಕೊನೆ ತನಕ ಇರಿ. ಹಾಗಾಗಿ ಲಾಸ್ಟ್ ಟೈಮ್ ಕೂಡ ಅಷ್ಟೇ, ಈಗ ಗ್ಯಾಸ್ ಗಳದ್ದು ಪ್ರಾಬ್ಲಮ್ ನಡೀತಿದೆ ಹೋಟ್ಲ್ ಅಲ್ಲಿ. ನಾನು ಆ ದೇವರಲ್ಲಿ ಫಸ್ಟ್ ಬೇಡ್ಕೊಡೋದು, ಆದಷ್ಟು ಬೇಗ ಯುದ್ಧ ನಿಂತ್ಬಿಟ್ಟು ನಮಗೆ ಇಂಡಿಯಾಕ್ಕೆ ಅಥವಾ ಎಸ್ಪೆಷಲಿ ಬೆಂಗಳೂರು ನಮ್ಮ ಹೋಟ್ಲಿಗರಿಗೆ ಎಲ್ಲರಿಗೂ ಆದಷ್ಟು ಬೇಗ ಗ್ಯಾಸ್ ಸಿಗುವಾಗ ಆಗ್ಲಿ, ಪ್ರಾಬ್ಲಮ್ ಆಗದೆ ಇರಲಿ. ಯಾಕಂದ್ರೆ ಈಗಷ್ಟೇ ನಾವು ಕೋವಿಡ್ ಪ್ರಾಬ್ಲಮ್ ಇಂದ ಸುಧಾರಿಸ್ಕೊಳ್ಳುವಂತ ಟೈಮ್ ಅಲ್ಲೇ ಮತ್ತೆ ಗ್ಯಾಸ್ ಪ್ರಾಬ್ಲಮ್ ಆಗಿರೋದು ನಮ್ಮೆಲ್ಲ ಇಡೀ ಹೋಟೆಲ್ ಇಂಡಸ್ಟ್ರಿಗೆ ತುಂಬಾ ಒಂದು ನುಂಗಲಾರದ ತುತ್ತಾಗ್ಬಿಟ್ಟಿದೆ. ಆದ್ರೂ ಕೆಲವರು ಕಷ್ಟಪಟ್ಬಿಟ್ಟು ನಡೆಸ್ತಾ ಇದಾರೆ. ದಯವಿಟ್ಟು ನಾನು ಸರ್ಕಾರಕ್ಕೆ ಮತ್ತೆ ಆ ದೇವರಲ್ಲಿ ಬೇಡ್ಕೊಳ್ಳೋದು ಏನಂದ್ರೆ ಆದಷ್ಟು ಬೇಗ ಈ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿ ನಮ್ಮೆಲ್ಲ ಹೋಟ್ಲಿಗರನ್ನ ಆದಷ್ಟು ಬೇಗ ಪಾರ್ ಮಾಡಬೇಕು. ಯಾಕಂದ್ರೆ ತುಂಬಾ ಕಷ್ಟಕರವಾದಂತಹ ಒಂದು ಶ್ರಮ ಪಟ್ಟು ಮಾಡುವಂತ ಒಂದು ಹೋಟೆಲ್ ಇಂಡಸ್ಟ್ರಿ ಇದು. ಹಾಗಾಗಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನಿಮ್ಗೆ ಈ ಹೋಟೆಲ್ ಅನ್ನು ತೋರಿಸ್ತೀನಿ, ಪೈಲನ್ ಬೋರ್ಡ್ ಇಂದ ನಾನು ತೋರಿಸ್ತೀನಿ, ಹಾಗೆ ಇಡೀ ಕಿಚನ್ ತೋರಿಸ್ತೀನಿ. ಕೊನೆ ತನಕ ನನ್ನ ಜೊತೆ ಇರಿ. ಆದಷ್ಟು ಇದನ್ನ ಶೇರ್ ಮಾಡಿ, ಲೈಕ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಈ ಭಾಗದ ಹೋಟೆಲ್ ಗ್ರಾಹಕರಿಗೆ ಹೆಲ್ಪ್ ಆಗುತ್ತೆ. ತಿರುಪತಿಯಿಂದ ಬರುವವರಿಗೆ ಅಥವಾ ತಿರುಪತಿಯಿಂದ ಹೋಗುವವರಿಗೆ ಕೂಡ ಹೋಟ್ಲ್ ಎದುರುಗಡೆ ರೋಡ್ ಕಟಿಂಗ್ ಇದೆ. ಬರುವವರಿಗೆ ಕೂಡ ನಿಮ್ಗೆ ಏನಾದ್ರು ಮುಳಬಾಗಿಲು ದೋಸೆ ಫೇಮಸ್, ನಿಮ್ಗೆ ಮುಳಬಾಗಿಲು ದೋಸೆ ಲೈವ್ ಇರುತ್ತೆ, ಎಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ನಮ್ಮ ಟೀಮಿಗೂ ಕೂಡ ಒಂದು ಮಾರ್ಕೆಟಿಂಗ್ ಅಂತ ಆದ್ರೆ ಏನಿದೆ, ಫೇಸ್ಬುಕ್ ಲೈವ್ ಇದೆ ನಮ್ಮ ಮಾರ್ಕೆಟಿಂಗ್ ಅಂತ ಹೇಳ್ತಾ ನಾನು ನಿಮ್ಗೆ ಹೋಟೆಲ್ ತೋರಿಸ್ತೀನಿ. ಮತ್ತೆ ಕೊನೆ ತನಕ ಜೊತೆಲಿರಿ. ಯಾರ್ಯಾರು ಶೇರ್ ಇಷ್ಟರೊಳಗೆ ಮಾಡ್ತಾ ಇದ್ದೀರಾ ನನ್ನ ಹಳೆ ಲೈವ್ಗಳ, ನಿಮ್ಗೆಲ್ಲ ಥ್ಯಾಂಕ್ಸ್. ಆಮೇಲೆ ಈ ಶೇರ್ ಅನ್ನ ಈ ನನ್ನ ಲೈವ್ ಅನ್ನ ನೋಡುವವರೆಲ್ಲರಿಗೂ ಅಡ್ವಾನ್ಸ್ ಥ್ಯಾಂಕ್ಸ್. ಮತ್ತೆ ಶೇರ್ ಯಾರ್ಯಾರು ಶೇರ್ ಮಾಡೋರಿದ್ದೀರಾ ನಿಮ್ಗೆಲ್ಲ ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳ್ತಾ, ಆಲ್ರೆಡಿ ಶೇರ್ ಮಾಡಿದವರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಮತ್ತೆ ನಿಮ್ಮೊಟ್ಟಿಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನಿಮ್ಗೆ ಪೈಲನ್ ಬೋರ್ಡ್ ಇಂದ ನಿಮ್ಗೆ ನಾನು ತೋರಿಸ್ತಾ ಹೋಗ್ತೀನಿ. ನನ್ನ ಜೊತೆ ಇರಿ. ಇದು ಮೆಕ್ಡೊನಾಲ್ಡ್ಸ್ ಹೈವೇ ಆ ಕಡೆ, ನಮ್ಮ ಈ ಕಡೆ ಎಕ್ಸ್ಪ್ರೆಸ್ ಹೈವೇ ಇಂದ ಬರ್ತಾ ನಿಮ್ಗೆ ಲೆಫ್ಟ್ ಸೈಡ್ ಸಿಗುತ್ತೆ.
ಮೆಕ್ಡೊನಾಲ್ಡ್ಸ್ ಅದ್ರ ಪಕ್ಕದಲ್ಲೇ ಪಕ್ಕ ಸೈಟೇ ಸ್ವಾತಿ ಆತಿಥ್ಯ ಪಾರ್ಟಿ ಹಾಲ್ ಮತ್ತೆ ಮೂರ್ಬಾಗಿಲು ಅಂತ ಬೋರ್ಡ್ ಹಾಕಿದ್ದಾರೆ. ಮೆಕ್ಡೊನಾಲ್ಡ್ಸ್ ಇದೆ ಪಕ್ಕದಲ್ಲೇ, ಆಲ್ರೆಡಿ ಮೆಕ್ಡೊನಾಲ್ಡ್ಸ್ ಫೇಮಸ್ ಆಗಿದೆ. ಇದು ತುಂಬಾ ಚೆನ್ನಾಗಿ ಪಾರ್ಕಿಂಗ್ ಇದೆ ನೋಡಿ, ಎಷ್ಟು ಕಾರ್ ಬಂದ್ರು ಇಲ್ಲಿ ಪಾರ್ಕಿಂಗ್ ಮಾಡುವಷ್ಟು ವ್ಯವಸ್ಥೆ ಇದೆ. ಆಮೇಲೆ ಒಳ್ಳೆ ವಾಶ್ರೂಮ್ಸ್ ಮಾಡಿದ್ದಾರೆ ನೋಡಿ, ಇದೆಲ್ಲ ಪಾರ್ಕಿಂಗ್ ಬರುತ್ತೆ. ಈಗ ನಾವು ಸೆಂಟರ್ ನಲ್ಲಿ ಏನು ಕಾರ್ ಪಾರ್ಕಿಂಗ್ ಇಲ್ಲ, ಈಗ ನಾವು ಓನ್ಲಿ ಗೆಸ್ಟ್ ಗಳು ಮಾತ್ರ ಬಂದಿದ್ದಾರೆ. ಈಗ ಇಷ್ಟು ಪಾರ್ಕಿಂಗ್ ಜಾಗ ನಿಮ್ಗೆ ಇಲ್ಲಿರುತ್ತೆ ಹೋಟ್ಲಲ್ಲಿ. ಸೊ ಆರಾಮಾಗಿ ನೀವು ಪಾರ್ಕ್ ಮಾಡ್ಕೊಂಡು, ವಾಶ್ರೂಮ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ಎಲಿವೇಶನ್. ಈಗ ಇದು ಹೋಟ್ಲ್ ಎಲಿವೇಶನ್, ಮೇಲ್ಗಡೆ ಪಾರ್ಟಿ ಹಾಲ್ ಇದೆ, ಅದೊಂದು ತೋರಿಸ್ತೀನಿ. ಕೊನೆ ತನಕ ಲೈವ್ ಅಲ್ಲಿ ಇರಿ. ವಿನಯ್ ಆಚಾರ್ ಇವತ್ತು ಮಿಸ್ಸಿಂಗ್, ಊರಿಗೆ ಹೋಗಿದ್ದಾರೆ, ಏನೋ ಪ್ರೋಗ್ರಾಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ರವಿ ಆಚಾರ್ ನರಸಿಂಹ ಅವರೆಲ್ಲ ಇದ್ದಾರೆ, ಕವರ್ ಮಾಡ್ತೀನಿ. ಇದು ಎಲಿವೇಶನ್. ಇದು ಇಷ್ಟೊತ್ತು ಚೆಂಡೆ ನಿಲ್ಸಕ್ ಹೇಳಿದ್ದೆ, ನಾನು ಮಾತಾಡೋದು ಕೇಳಿಸಲ್ಲ ಅಂತ. ಈಗ ಚೆಂಡೆ ಹೊಡಿಯಕ್ಕೆ ರೆಡಿ ಮಾಡ್ಕೊಂತಿದ್ದಾರೆ. ಕೇರಳ ಚೆಂಡೆ ತುಂಬಾ ಚೆನ್ನಾಗಿ ಹೊಡಿತಾ ಇದ್ರು ಇಷ್ಟೊತ್ತು. ಇದು ಎಲಿವೇಶನ್. ನಮ್ಮ GM ಅವರು ಸುಬ್ರಹ್ಮಣ್ಯ ಸರ್ ಅಂತ GM ಅಂದ್ರೆ ಇವರೇ ಹೋಟ್ಲಿಗೆ. ಹಾಯ್, ಫೇಸ್ಬುಕ್ ಲೈವ್ ಅಲ್ಲಿ ಇದ್ದೀರಾ, ತುಂಬಾ ಚೆನ್ನಾಗಿ ಸ್ಟಾಫ್ ಸೆಟ್ ಮಾಡಿದೀರಾ. ವೈಟಿಂಗ್, ನಿಮ್ಮ ಫುಡ್ ಎಲ್ಲ ಟೇಸ್ಟ್ ಮಾಡಕ್ ವೈಟಿಂಗ್, ಊಟ ಮಾಡೋದ್ರಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ರು. ಒಳ್ಳೆ ಡಿಸಿಪ್ಲಿನ್ ಆಗಿ ಹುಡುಗರು ತುಂಬಾ ಚೆನ್ನಾಗಿದ್ದಾರೆ. ಓಕೆ, ಒಳ್ಳೇದಾಗ್ಲಿ. ಇದು ಜ್ಯೂಸು, ಐಸ್ ಕ್ರೀಮು, ಸ್ಯಾಂಡ್ವಿಚ್, ಆಮೇಲೆ ಕಾಫಿ ಸೆಕ್ಷನ್. ಲೈಟ್ ಆನ್ ಮಾಡಿ, ಕಾಫಿ ಕೌಂಟರ್ದು ಗ್ರೀನ್ ಸ್ವಿಚ್ ಲೈಟ್ ಆನ್ ಮಾಡಿ, ಕಾಫಿ ಕೌಂಟರ್ದು. ಇನ್ನೊಂದು ಫೇಸ್ಬುಕ್ ಲೈವ್ ಹೋಗ್ತಿದೆ, ಲೈವ್ ಹೋಗ್ತಿದೆ. ಫೇಸ್ಬುಕ್ ಲೈವ್ ಹೋಗ್ತಿದೆ.
ಒಂದು ನಿಮಿಷ ಹೆಂಗ್ ಬಂದಿದೆ ಹೋಟ್ಲ್ ಅಂತ ಅಷ್ಟೇ, ಇದು ಇಟ್ಕೊಂಡಿದೆ ಅಷ್ಟೇ. ಇಲ್ಲಿ ನಿಂತ್ಕೊಳ್ಳಿ. ಅಲ್ಲಲ್ಲ ಅಲ್ಲಿ ಹಿಡ್ಕೋಬಾ. ರವಿ ಆಚಾರ್ಯ ಕರಿ. ರವಿ ಆಚಾರ್ಯ ನರಸಿಂಹ ಅವರೇ, ನಿಮ್ ಮೈಕ್ ಇದೆ ಇಲ್ಲಿ. ನರಸಿಂಹ ಬನ್ನಿ ಮೇಡಮ್. ಹೋಟ್ಲ್ ಹೆಂಗ್ ಬಂದಿದೆ? ಫಸ್ಟ್ಲಿ ರವೀಂದ್ರ ಆಚಾರ್ಯ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಇದೆಲ್ಲ ಔಟ್ಪುಟ್ ಬಂದಿರೋದು ಅವರಿಂದಾನೆ. ಆಮೇಲೆ ನರಸಿಂಹ ಸರ್ ಆಗ್ಲಿ ಗೊತ್ತಾಗದೇ ಇಲ್ಲ. ಮತ್ತೆ ದಿನೇಶ್ ರಾಜ್ ಸರ್ ಅವ್ರಿಲ್ಲ ಅಂತಂದ್ರೆ ಕಿಚನ್ ಅಲ್ಲೂ ಏನು ಮಾಡಂಗೇ ಇಲ್ಲ. ಎಲ್ಲಾರ ಕಡೆಯಿಂದ ಟೋಟಲ್ ಆಗಿ ಸ್ವಾತಿ ಹೋಟೆಲ್ ಒಳ್ಳೆ ಫುಡ್ ಬರ್ಬೇಕು ಅಂದ್ರೆ ಇವ್ರು 3 ಜನನೇ ಕಾರಣ. ಫಸ್ಟ್ ಸತ್ಯ ನಾವು ಮರೆಯೋಂಗೇ ಇಲ್ಲ. ಬನ್ನಿ ಸರ್. ಬನ್ನಿ ಇವರೆಲ್ಲ ಬ್ರಾಂಚ್ ಕೊಡಲ್ಲ. ಅವಾಗ ಲೈವ್ ಅಲ್ಲಿ ಹೇಳಿದೆ ಮೇಡಮ್, ಬ್ಯಾಕ್ ಅಂಡ್ ಟೀಮ್ ಅಲ್ಲಿ ಕೆಲಸ ಮಾಡಿ ತಿರುಪತಿಗೆ ಹೋಗ್ತಾ ಹೈವೇ ಸ್ವಾತಿ ಹೋಟ್ಲ್ ಇದೆ, ಬರ್ತಾ ಹೊಸಕೋಟೆಯಲ್ಲಿ ಸಿಗುತ್ತೆ. ಅದೇ ಲೈವ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ಕಸ್ಟಮರ್ ಹೇಳಿ ಬನ್ನಿ ಒಂದ್ಸಲ. ಮುಳಬಾಗಿಲು ದೋಸೆ ಸ್ಪೆಷಲ್ ಇದೆ. ಹೋಗ್ತಾ ನರಸಾಪುರ ಸಿಗುತ್ತೆ, ಅಲ್ಲೂ ಮುಳಬಾಗಿಲು ದೋಸೆ ಇದೆ. ಟೇಸ್ಟ್ ಮಾಡಿ ಒಳ್ಳೆ ರಿವ್ಯೂ ಕೊಡಿ. ಓಕೆ ಸರ್, ಥ್ಯಾಂಕ್ ಯು. ವಾಯ್ಸ್ ಕಾಫಿ ಕೌಂಟ್ರ ಇದು AC ಫೈನ್ 9. ಇದು ಇನ್ನೊಂದು ಮಿನಿ ಹಾಲು. ಇದು ಮಿನಿ ಹಾಲ್. ಎನ್ಸೈನ್ ಮೇಕ್ ಹ್ಯಾಂಡ್ ವಾಶ್. ಇದು ಕೊರಿಯನ್ ಫಿನಿಶ್. ನಮ್ಮ AC ಅವ್ರು ಒಳ್ಳೆ ಚಿಲ್ ಆಗಿದೆ. AC ಸೂಪರ್ ಆಗಿದೆ. AC ವರ್ಕ್ ಮಾಡಿದ್ದೀವ್ರೆ. ಈಗ ಕಿಚನ್ ನೋಡಕ್ ಹೋಗೋಣ. ಇದೊಂದು VIP ರೂಮ್ ಇದೆ ಅಲ್ಲಿ. ಇದು ಫೈನ್ 9 ಸರ್ವಿಸ್ ಹಾಲ್, ಮೈನ್ ಸರ್ವಿಸ್ ಹಾಲ್. ಆಮೇಲೆ ಒಂದು VIP ರೂಮ್ ಇದೆ, ಕಾನ್ಫರೆನ್ಸ್ ರೂಮ್ ಇದೆ. ಕಾನ್ಫರೆನ್ಸ್ ಕಮ್ VIP ರೂಮ್. ಕಾನ್ಫರೆನ್ಸ್ ರೂಮ್. ಇಲ್ಲೊಂದು ಹ್ಯಾಂಡ್ ವಾಶ್, ಸಿಂಗಲ್ ಇಂಡಿವಿಜುವಲ್. ಎನ್ಸೈನ್ ಮೇಕ್ ಹ್ಯಾಂಡ್ ವಾಶ್. ಕಿಚನ್ ನೋಡೋಣ. ಕಿಚನ್ ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರೂ ಹೇಳ್ತಾ ಇದ್ರು. ಯಾಕೆ ನಮ್ಗೆ ಕೆಲಸ ಮಾಡಿದವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ನಾವು ಹೇಳ್ಬೋದು.
ಕಿಚನ್ ಎಂಟ್ರಿ. ಇದು ಆಫೀಸ್ ರೂಮ್, ಕಿಚನ್ ಎಂಟ್ರಿ ಈಗ ಇದು. ಸೊ ಇಷ್ಟು ನಿಮಗೆ ಲೈವ್ ಕಿಚನ್, ಇದು ಲೈವ್ ಕಿಚನ್. 250 ಸೀಟಿಂಗ್ ಇದೆ ಇಲ್ಲಿ, 250 ಪ್ಲಸ್ ಕಾನ್ಫರೆನ್ಸ್ ರೂಮ್ ಎಲ್ಲ ಎಕ್ಸ್ಟ್ರಾ ಇದೆ. ಇದು ಫಸ್ಟು ನಿಮ್ಮ ಫಿಂಗರ್ ಬೌಲ್ ಸೆಕ್ಷನ್, ಇದು ಡಿಶ್ ಲ್ಯಾಂಡಿಂಗ್ ಟೇಬಲ್, ಡಿಶ್, ಇದು ಪ್ಲೇಟ್ ವಾಶ್ ಸೆಕ್ಷನು, ಪಾಟ್ ವಾಶ್ ಸೆಕ್ಷನು. ನಿಮಗೆ ದೋಸೆ, ಇವತ್ತಿಗೆ ಮುಳುಬಾಗಿಲು ದೋಸೆ ಇದೆ, ಅದಕ್ಕೆ ಈ ದೋಸೆ ಇಲ್ಲ ಈಗ ಇವತ್ತು. ಇಲ್ಲಾಂದ್ರೆ ಇವತ್ತು ದೋಸೆ ಟ್ರಯಲ್ ಎಲ್ಲ ಆಗಿದೆ. ನೋಡಿ ಇಷ್ಟು ಇದೆ ಇಲ್ಲಿ ಎಲ್ಲ. ನಿಮಗೆ ಒಳಗಡೆ ಶೆಫ್ಗಳೆಲ್ಲ ಒಳಗಿರ್ತಾರೆ, ಮಾಡಿಬಿಟ್ಟು ಸೆಂಟರ್ ಪಿಕಪ್ ಟೇಬಲ್ ಹಾಕ್ತಾರೆ. ಇಲ್ಲೆಲ್ಲ ಕೌಂಟರ್ ಬಾಯ್ಸ್ ಮತ್ತು ಕಿಚನ್ ಸೂಪರ್ವೈಸರ್ ಇರ್ತಾರೆ. ಟೇಬಲ್ ನಂಬರ್ ಪ್ರಕಾರ ನಿಮಗೆ ಕ್ಲೀನಾಗೆಲ್ಲ ಕಳಿಸೋದು ಇವರು. ವೆಯ್ಟರ್ ಅಥವಾ ಪಿಕಪ್ ಬಾಯ್ಸ್ ಡೈರೆಕ್ಟ್ ಪಿಕಪ್ ಮಾಡ್ತಾರೆ. ಇವ್ರು ಕಳಿಸಿರೋದನ್ನ ನಿಮಗೆ ಒಂದು ಸೈಡಿಂದ ತೋರಿಸ್ತೀನಿ. ಇದು ನಮ್ಮ ಸರ್ವಿಸ್ ರೆಸ್ಟೋರೆಂಟ್ ಕಿಚನ್. ಇದು ಇಡ್ಲಿ ಬಾಕ್ಸ್ 360, ದೋಸೆ ಹಂಚು 2 ಇದೆ. ಇಡ್ಲಿ ಸಪೋರ್ಟಿಂಗ್ ಇಡ್ಲಿ ಬಾಕ್ಸ್, ಪೂರಿ ಆಯಿಲ್ ಕಡೆ ಪೂರಿ ಸಪೋರ್ಟಿಂಗ್. ಆಮೇಲೆ ಚೈನೀಸ್ 3 ಜನ 4 ಜನ ಆರ್ಡರ್ ಹೊಡಿಬೋದು, ಅಷ್ಟು ವಿಶಾಲವಾಗಿದೆ. ಇದು ಹೊಸದಾಗಿ ಮಾಡಿ ವಾಲ್ ಮೌಂಟಿಂಗ್ ಮಾಡಿ ಕೊಟ್ಟಿದ್ದೀವಿ ಅವರಿಗೆ. ಇದು ಚೈನೀಸ್ ಮಸಾಲಾ ಟ್ರಾಲಿ. ಇದೊಂದು ಸೆಂಟ್ರಲ್ ಸಿಂಕು. ಆಮೇಲೆ ಇದು ನಾರ್ತ್ ಇಂಡಿಯನ್ ಸೆಕ್ಷನ್. ಒಂದು ಸೆಕೆಂಡ, ಇದೆಲ್ಲ ಚಿಲ್ಲರ್ಸ್ ಅವರಿಗೆ. ಒಂದು ಸೆಕೆಂಡ, ಹಿಂಗೆ ಹೋಗ್ಬೇಕು, ಚೂರಿ ಕಡೆ ಬಂದು. ಚಿಲ್ಲರ್ಸ್ ಮತ್ತು ವರ್ಕ್ ಟೇಬಲ್, ನಾರ್ತ್ ಇಂಡಿಯನ್ ಚಿಲ್ಲರ್, ಚೈನೀಸ್ ಚಿಲ್ಲರ್, ವರ್ಕ್ ಟೇಬಲ್. ಭಯ್ಯ ಒಂದು ನಿಮಿಷ. ಇದು ಚೈನೀಸ್ ಚಿಲ್ಲರ್. ಇದು ಇಡ್ಲಿ ಮತ್ತು ದೋಸೆ ಪಿಕಪ್ ಟೇಬಲ್ಸ್. ಇದು ಇಡ್ಲಿ ದೋಸೆ ಪೂರಿ ಪಿಕಪ್ ಟೇಬಲ್. ಇದು ನಿಮಗೆ ಚಟ್ನಿ ಕೌಂಟ್ರು. ಇದು ಮುಳುಬಾಗಿಲು ದೋಸೆ ಕೌಂಟ್ರ್, ಲೈವ್ ಮುಳುಬಾಗಿಲು ದೋಸೆ ಕೌಂಟ್ರು. ಬರ್ನರ್ಸ್ ಎಲ್ಲ ಒಳಗಡೆ ಇಟ್ಟಿದ್ದೀವಿ, ಇಲ್ಲಿ ಇವತ್ತೀಗ ಇಲ್ಲ. ಇದು ಒಂದು ಲೈವ್ ಕೌಂಟ್ರನ್ನ ಅಲ್ಲಿಗ ಇವತ್ತು ಗೆಸ್ಟ್ಗಳಿಗೆ ಮಾಡಕ್ಕೆ ತೊಗೊಂಡೋಗಿದ್ದಾರೆ. ಇದು ಮುಳುಬಾಗಿಲು ದೋಸೆ ಕೌಂಟ್ರ್ 2. ಆಮೇಲೆ ಇದು ಚಟ್ನಿ ಕೌಂಟ್ರು. ಚಟ್ನಿ ಮುಳುಬಾಗಿಲು ದೋಸೆ ಕೆಂಪು ಚಟ್ನಿ, ಆಮೇಲೆ ಮಾಮೂಲಿ ಕಾಯಿ ಚಟ್ನಿ, ಗಟ್ಟಿ ಚಟ್ನಿ ಮತ್ತು ರಾಯ್ತಾ, ಮೊಸರು ಬಜ್ಜಿ ಇರುತ್ತೆ 4 ನಾರ್ಮಲ್. ಇದೆಲ್ಲ ಹಾಟ್ ಕೇಸ್ಗಳು. ಡಬಲ್ ಜಾಕೆಟ್ ನಿಮಗೆ. ಇದು ಇಲ್ಲೆಲ್ಲ ವೆಯ್ಟರ್ಗಳು ನಿಂತಿದ್ದಾರೆ, ಕೌಂಟರ್ ಬಾಯ್ಸ್ ಅಥವಾ ವೆಯ್ಟರ್ಗಳು ಅಥವಾ ಸೂಪರ್ವೈಸರ್ ಅಂತಲೂ ಹೇಳ್ಬೋದು, ಕಿಚನ್ ಸೂಪರ್ವೈಸರು. ಇದು ನಾರ್ತ್ ಇಂಡಿಯನ್ ಸೆಕ್ಷನಿಗೆ ಮೊಸರನ್ನ ಮತ್ತು ಇದು ಚಟ್ನಿ ಪುನಃ ಪಾರ್ಸೆಲ್ ಸೆಕ್ಷನಿಗೆ. ಇದು ಪುನಃ ಹಾಟ್ ಕೇಸ್ ಮೀಲ್ಸ್ ಕೌಂಟರ್. ಆಮೇಲೆ ಇದು ಮೊಸರನ್ನ ಮತ್ತು ಇದಕ್ಕೆ ನಾರ್ತ್ ಇಂಡಿಯನ್ಗೆ ಮೊಸರನ್ನ ನಾರ್ಮಲ್ ಕೌಂಟ್ರು. ಆಮೇಲೆ ನಾರ್ಮಲ್ ಪಿಕಪ್ ಫಾರ್ ನಾರ್ತ್ ಇಂಡಿಯನ್ ಕೌಂಟರ್. ಇದು ನಾರ್ತ್ ಇಂಡಿಯನ್ ಮತ್ತು ಚೈನೀಸ್ಗೆ. ಸೊ ಇದು ತಂದೂರಿ ಸೆಕ್ಷನ್, ಚಿಲ್ಲರು, ತಂದೂರಿ ಹ್ಯಾಂಗ್, ರಾಡಿಂಗ್ ಹ್ಯಾಂಗ್ ಮತ್ತು ಮಸಾಲ ರ್ಯಾಕು. ಆಮೇಲೆ ಒಂದು ಗ್ಯಾಸ್ ತಂದೂರಿ, ಒಂದು ಚಾರ್ಕೋಲ್ ತಂದೂರಿ ಕೊಟ್ಟಿದ್ದೀವಿ ಇಲ್ಲಿ. ತಂದೂರಿ ಇದು ಪಿಕಪ್ಪು ಮತ್ತು RO ವಾಟರ್ ನಾರ್ಮಲ್ ಮತ್ತು ಕೋಲ್ಡ್. ಇದು ಇನ್ನು ಬಲ್ಕ್ ಕಿಚನ್ನು, ಗ್ರೈಂಡಿಂಗ್ ಸೆಕ್ಷನು, ವೆಜಿಟೇಬಲ್ ಕಟಿಂಗ್ ಸೆಕ್ಷನ್ ಎಲ್ಲ ಇದೆ. ಇದು ವಾಷಿಂಗ್ ಸೆಕ್ಷನು. ಇದು ನಿಮಗೆ ನಾನೀಗ ತೋರಿಸ್ತಾ ಇರೋದು ಸೌತ್ ಬಲ್ಕ್. ಇದು ಸಾಂಬಾರಿಗೆ ತುಂಬ ಚಿಕ್ಕದಾಗಿದೆ, ಅಡಿ 1 ಫೀಟ್ ಹೈಟ್ ಅಷ್ಟೇ. ಅದು ಸಾಂಬಾರ್ ಪಾತ್ರ ಬರುತ್ತೆ. ನೆಕ್ಸ್ಟ್ ಆಯಿಲ್ ಕಡೆ ಬರುತ್ತೆ. ಆಮೇಲೆ ರೆಗ್ಯುಲರ್ ಕುಕಿಂಗ್. ಒಟ್ಟು 6 ಬರ್ನರ್ ಕೊಟ್ಟಿದ್ದೀವಿ ಇಲ್ಲಿ. ಬೈ ದ ವೇ, ಇದು ಏರ್ ಎಕ್ಸಾಸ್ಟ್ ಮಾಡಿದ್ರು ರಿಲಯನ್ಸ್ ಏರ್ ಕಂಟ್ರೋಲ್ ನಮ್ಮ ರಾಘವೇಂದ್ರ ಅವರು. ಸುಮಾರು ಒಂದು 15-20 ವರ್ಷದಿಂದ ನಮ್ಮ ಜೊತೆ ಟೀಮ್ ವರ್ಕರ್ ಇದ್ದಾರೆ ಅವರು. ಎಲ್ಲ ಪ್ರಾಜೆಕ್ಟ್ಗಳನ್ನು ಮಾಡ್ತಾರೆ, ಫೇಮಸ್ ಪ್ರಾಜೆಕ್ಟ್ಗಳನ್ನ. ಇದು ಮಸಾಲಾ ರ್ಯಾಕ್, ಸೌತ್ ಇಂಡಿಯನ್ ಮಸಾಲಾ ರ್ಯಾಕು. ಆಮೇಲೆ ಪಾಟ್ ರ್ಯಾಕು. ಸೊ ಪಾತ್ರ ವಾಶ್ ಆಗಿದೆ, ಇಲ್ಲಿ ಬಂದೆಲ್ಲ ಇದಾಗುತ್ತೆ. ಆಮೇಲೆ ಇದು ಸೌತ್ ಇಂಡಿಯನ್ ಚಿಲ್ಲರ್, 4 ಡೋರ್ ಬಟ್ಟಿಗೆ ಚಿಲ್ಲರ್ ಇದು. ಆಮೇಲೆ ಇದು ಸ್ಟೀಮ್ ಬಾಯ್ಲರ್, ರೈಸ್ ಬಾಯ್ಲರ್ಸ್, ರಬ್ಬರ್ ಸ್ಕ್ರಾಪರ್ ಮತ್ತು ಗ್ರೈಂಡರ್ ಸೆಕ್ಷನ್. ಇದು ಗ್ರೈಂಡಿಂಗ್ ಸೆಕ್ಷನು. ಲಾಸ್ಟಲ್ಲಿ ವೆಜಿಟೇಬಲ್ ಸೆಕ್ಷನ್. ಇದೆಲ್ಲ ಗ್ರೇಟಿಂಗ್ಸ್ ಎಲ್ಲ ಫುಲ್ ನಾವೇ ಮಾಡ್ಕೊಂಡಿದ್ದು. ಟೋಟಲ್ ಫುಲ್ ಸೆಟ್. ಇದು ಕಟ್ ಮಾಡಿ ಕೂರಿಸಿರೋದು. ಒಳಗಡೆ ಕೂಡ SS ಬಾಡಿ ಇದೆ ಟೋಟಲ್. ಇದು ಹಿಟ್ ಕಲ್ಸಕ್ಕೆ. ಆಮೇಲೆ ಇದು ಕೂಡ ನಾವೇ ಕೊಟ್ಟಿರೋದು. ಆನಿಯನ್ ಮತ್ತು ಪೊಟ್ಯಾಟೊ, ತೆಂಗಿನಕಾಯಿ ಹಾಕೋದಕ್ಕೆ ಬಿನ್ಗಳು ಎಲ್ಲ 304 ಗ್ರೇಡು. ಇವತ್ತಿಗೆ ಗಡಿಬಿಡಿನಲ್ಲಿ ಈಗ ಇದು ಮಾಡಿದ್ದಾರೆ. ಇದೆಲ್ಲ ತರಕಾರಿ ಕಟ್ಟಿಂಗ್ ಟೇಬಲ್. ಇನ್ನೊಂದು ಟೇಬಲ್ ಇದೆ, ಅದು ಆ ಕಡೆ ಹಾಕೊಂಡಿದ್ದಾರೆ ಈಗ. ಇಲ್ಲಿದೆ ಒಂದು ತರಕಾರಿ ಕಟ್ಟಿಂಗ್ ಟೇಬಲ್.
ಇವತ್ತಿಗೆ ಓಪನಿಂಗ್ ಇರೋದ್ರಿಂದ ನಾಳೆಯಿಂದ ಕಸ್ಟಮರಿಗೆ ಓಪನ್. ಈ ಒಲೆಗಳೆಲ್ಲ ಎಲ್ಲ 304 ಗ್ರೇಡಿಂದ ಮಾಡಿರೋದು. ನಿಮಗೆ ಟೋಟಲ್ ಕಿಚನ್ ಕ್ಲೀನಾಗಿ ಎಲ್ಲೂ ಯಾರೋ ಡಿಸ್ಟರ್ಬ್ ಆಗದಿರೋ ಥರ ನಿಮಗೆ 250 ಸೀಟಿಂಗು ಹತ್ತಂದ್ರೆ 300 ಸೀಟಿಂಗ್ ಬರುತ್ತೆ, ಇನ್ಕ್ಲೂಡಿಂಗ್ ಬ್ಯಾಂಕ್ವೆಟ್ ಹಾಲ್. ನಿಮ್ಗೆ ಕ್ಲೀನಾಗಿ ವೆಯ್ಟ್ರದ್ದು ಪಿಕಪ್ ಬಾಯ್ಸ್ ಬಂದ್ಬಿಟ್ಟು ಇಲ್ಲಿ ಕ್ಲೀನಾಗಿ ಪಿಕಪ್ ಮಾಡ್ಬೋದು. ಇದು ಪ್ಯಾಸೇಜ್, ಇದು ರಾಜಮಾರ್ಗ ವೆಯ್ಟ್ಗಳಿಗೆ ಪಿಕಪ್ಪಿಗೆ. ಇದು ಮುಳಬಾಗಲ್ ದೋಸೆ ಪಿಕಪ್ ಆಗುತ್ತೆ, ಇಡ್ಲಿ ಮತ್ತು ಪೂರಿ ಮತ್ತು ದೋಸೆ ಇಲ್ಲಿ ಪಿಕಪ್ ಆಗುತ್ತೆ, ಚೈನೀಸ್ ಸೆಂಟ್ರನಲ್ಲಿ ಪಿಕಪ್ ಆಗುತ್ತೆ, ನಾರ್ತ್ ಇಂಡಿಯನ್ ಲಾಸ್ಟಲ್ಲಿ ಪಿಕಪ್ ಆಗುತ್ತೆ, ತಂದೂರಿಗೂ ಸಪ್ರೇಟ್ ಪಿಕಪ್ ಇದೆ. ಎಲ್ಲ ಗ್ರೇಟಿಂಗ್ಸು ಫುಲ್ SS ಬಾಡಿದು. ಟೋಟಲ್ ಕಿಚನ್ ಲೈವ್ ಕಿಚನ್ ಇದು. ಮೇಲ್ಗಡೆ ಒಂದು ಕಿಚನ್ ಪಾರ್ಟಿ ಹಾಲ್ ಓಪನ್ ಆದ ತಕ್ಷಣ ಮಾಡಬೇಕು. ಈಗ ಲೈವ್ ಕಿಚನ್ ನಾನೀಗ ಪಾರ್ಟಿ ಹಾಲ್ ತೋರಿಸ್ತೀನಿ ನಿಮಗೆ. ತುಂಬ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಆಮೇಲೆ ವಾಶ್ರೂಮ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಾಶ್ರೂಮ್ಸ್ ತೋರಿಸ್ತೀನಿ. ಹೈವೇನಲ್ಲಿ ವಾಶ್ರೂಮ್ಸ್ ಇಂಪಾರ್ಟೆಂಟು. ಫ್ಯಾಮಿಲಿ ನಾವು ಟ್ರಾವೆಲ್ ಮಾಡ್ಬೇಕಾದ್ರೆ ಮೇಯ್ನ್ ನಿಮಗೆ ವಾಶ್ರೂಮ್ ಕ್ಲೀನ್ ಆಗಿದ್ರೇ ಅಲ್ಲಿ ನಿಲ್ಸೋಣ ಅನಿಸುತ್ತೆ. ಸೊ ಇದು ವಾಶ್ರೂಮ್ಗಳು ನೀಟಾಗಿ. ಇದು ಜೆಂಟ್ಸ್ ವಾಶ್ರೂಮ್ ನಿಮಗೆ ನೀಟಾಗಿ ಮಾಡಿದ್ದಾರೆ. ಒಳಗಡೆ ವಾಶ್ರೂಮ್ನೆಲ್ಲ ಏನು ತೋರಿಸೋದು ಅಂತ ಹೇಳ್ಬೋದು, ಬಟ್ ತುಂಬ ನೀಟಾಗಿ ಮಾಡಿದ್ದಾರೆ. ಯಾರಿಲ್ಲ ಅದಕ್ಕೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ಒಳಗಡೆ ಹೋಗಲ್ಲ ಬಿಡಿ. ಇದು ನಮ್ಮ ವಾಶ್ರೂಮ್ ಸೆಕ್ಷನ್. ಹೋಟ್ಲಿಂದ ರೆಸ್ಟೋರೆಂಟಿಂದ ಹೊರಗಡೆನೇ ಇದೆ. ಹೇಳಿದೆ ನಾನು, ಯಾರಿಲ್ಲ ತೋರಿಸ್ತಾ ಇದ್ದೀನಿ ವಾಶ್ರೂಮ್ ಅಂತ ಹೇಳಿದ್ದೀನಿ. ಕಾರಿಡಾರ್ ಅದೇ ಹೇಳಿದ್ದು. ಇದು ಫುಲ್ ಪ್ಯಾಸೇಜ್. ಇಲ್ಲಿಂದ ಪಾರ್ಟಿ ಅವ್ರು ಹೋಗ್ತೀನಿ ಈಗ. ತೋರಿಸಿ, ನಾನು ಸ್ವಲ್ಪ ಸ್ನ್ಯಾಕ್ ತಗೊಳ್ತೇನೆ. ಆಯ್ತು. ಓಕೆ. ಇದು ಫುಲ್ ಪ್ಯಾಸೇಜ್. ಇಲ್ಲೂ ಪ್ಯಾಸೇಜ್ ಫುಲ್. ಎರಡು ಕಡೆ ಪ್ಯಾಸೇಜ್ ಬಿಟ್ಟಿದೆ. ಸೊ ಔಟ್ಸ್ಕರ್ಟ್ಸ್ ಇದೆ ಇದು. ಆಲ್ಮೋಸ್ಟ್ ನಮ್ಮ ರೆಸ್ಟ್ ರೂಮ್ ಚೆನ್ನಾಗಿದೆ ಇದು ಪ್ಲಾನಿಂಗ್. ಸೊ ಈಗ ಮೇಲ್ಗಡೆ ಹೋಗೋಣ. ಪಾರ್ಟಿಯೊಳಗೆ ಹೋಗಿ ಬರ್ತೀನಿ. ಪಾರ್ಟಿಯೊಳಗೆ ಹೋಗಿ ನಾನು ಬಂದ್ಬಿಡ್ತೀನಿ. ಪಾರ್ಟಿಯೊಳಗೆ ನೋಡ್ಕೊಂಡ್ ಬಂದ್ಬೇಡ. ಸಣ್ಣ ಪುಟ್ಟ ಕ್ಲೀನಿಂಗ್ ಕೆಲಸ ಬಾಕಿ ಇದೆ. ಪಾರ್ಟಿ ಹಾಲು ಯಾವಾಗಿಂದ ಕಸ್ಟಮರಿಗೆ ಕೊಡ್ತಾರೋ ಗೊತ್ತಿಲ್ಲ ಇನ್ನು. ರೆಸ್ಟೋರೆಂಟ್ ನಾಳೆಯಿಂದ ಓಪನ್ ಕಸ್ಟಮರ್ಗೆ. ತುಂಬ ಚೆನ್ನಾಗಿ ಬಂದಿದೆ ಪಾರ್ಟಿ ಹಾಲು. ಇಲ್ಲಿ ನಿಮಗೆ ವೆಲ್ಕಮ್ ಡ್ರಿಂಕ್ ಕೊಡೋಕ್ಕೆ, ತಾಂಬೂಲ ಕೊಡೋಕ್ಕೆ ಮತ್ತೆ ಸೊ ಅದಕ್ಕೆಲ್ಲ ಇಲ್ಲಿ ಜಾಗ ಬಿಟ್ಕೊಂಡಿದ್ದಾರೆ. ಇದು ಪಾರ್ಟಿ ಹಾಲ್. ಡೈನಿಂಗ್ ಹಾಲು ತುಂಬ ಚೆನ್ನಾಗಿದೆ, ನೋಡ್ಕೊಂಬರೋಣ. ಇದೆಲ್ಲ ಆರ್ಟ್ ಮಾಡಿರೋದು, ಆರ್ಟಿಸ್ಟನ್ ಕರೆಸಿ ಆರ್ಟ್ ಮಾಡಿರೋದು, ಯಾವುದು ವಾಲ್ಪೇಪರ್ ಅಲ್ಲ. ಇದು ಡೈನಿಂಗ್ ಹಾಲ್. ಡೈನಿಂಗ್ ಹಾಲ್ ಸಪ್ರೇಟ್ ಹ್ಯಾಂಡ್ ವಾಶ್ ಮತ್ತೆ ರೆಸ್ಟ್ ರೂಮ್ಸ್ ಪ್ರೊವೈಡ್ ಮಾಡಿದ್ದೀವಿ. ಇದು ಡೈನಿಂಗ್ ಹಾಲ್. ಇವತ್ತಿನ ಮೆನು ತೋರಿಸ್ತೀನಿ ನಿಮಗೆ. ಇದು ಸಪ್ರೇಟ್ ಹ್ಯಾಂಡ್ ವಾಶ್ ಫಾರ್ ಪಾರ್ಟಿ ಹಾಲ್. ಇದು ಎಂಟ್ರೆನ್ಸ್, ಪಾರ್ಟಿ ಹಾಲ್ ಎಂಟ್ರೆನ್ಸ್. ಇವತ್ತಿನ ಗೆಸ್ಟ್ಗಳಿಗೆ ಮೆನು ಮಾಡಿದ್ದಾರೆ, ಇಲ್ಲೇ ಮಾಡಿಸಿರೋದು. ಅದು ನಾನು ತೋರಿಸ್ಬಿಡ್ತೀನಿ. ಇವತ್ತಿನ ಮೆನು, ಗೆಸ್ಟ್ಗಳ ಮೆನು ತೋರಿಸ್ಬೇಡ. ಒಂದೇ ನಿಮಿಷ. ರಫೀಕ್ ಅವ್ರಿಗೆ ಆಲ್ರೆಡಿ ಫುಲ್ ಮಾರ್ಕೆಟಿಂಗ್ ಆಗ್ಬಿಟ್ಟಿದೆ. ಹಾಯ್ AC ಅವರು, ರಫೀಕ್ ಅವರು, ಸತ್ಯನಾರಾಯಣ ಅವರು, ನಿಮ್ಮ ಹೆಸರಲ್ಲ ಬನ್ನಿ. ಹಾ ಹೇಳಿ. ಸರ್, ACL ಅಂತೂ ಎಕ್ಸಲೆಂಟ್ ವರ್ಕ್. ಒಳಗಡೆ ಇವತ್ತಿನ ತನಕ ACದಲ್ಲಿ ಯಾರು ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ನೋಡಿದ್ದಿಲ್ಲ. ಎಕ್ಸಲೆಂಟ್, ಬೆಸ್ಟ್. ಎಲ್ಲಾದ್ರೂ ಯಾರಾದ್ರೂ ಹೋಗಿ ಮಾಡಬೇಕು ಅಂತ ಅಂದಿದ್ರೆ ದಯವಿಟ್ಟು ಆರ್ಡರ್ ಕೊಡಿ.
ಹಾ ಸರ್ವಿಸ್ ಕೊಡ್ತಾರೆ. ಸತ್ಯನಾರಾಯಣ ಸರ್ ಬನ್ನಿ ಒಂದು ನಿಮಿಷ, ಬನ್ನಿ ಒಂದು ನಿಮಿಷ, ಬನ್ರಿ. ನಮ್ಮ ಸತ್ಯಣ್ಣ ಸೈಲೆಂಟ್ ಆಗಿ ಇಲ್ಲೇನೆ ಕೆಲಸ ಮಾಡ್ತಾ ಇರ್ತಾರೆ ರವಿ ಸರ್ ಇದೆ. ಹೌದು. ರವಿ ಸರ್ ಫಸ್ಟ್ ಆಫ್ ಹಾ. ಆಲ್ ಕೆಲಸ ಮಾಡ್ತಾರೆ. ಇವರು ಎಕ್ಸಲೆಂಟ್ ವರ್ಕು. ನಮ್ಗೆ ಇಷ್ಟು ಚೆನ್ನಾಗಿ ಬರಬೇಕು ಅಂದ್ರೆ ಡೇ ಒನ್ ಇಂದ ಲಾಸ್ಟ್ 3 ತಿಂಗಳು ನಮ್ಗೆ ಬೇಕು ಅಂತ ಬಿಟ್ಕೊಟ್ಟಿದ್ದಾರೆ. ಹಾ. ಎಕ್ಸಲೆಂಟ್ ವರ್ಕ್ ಮಾಡ್ಕೊಟ್ಟಿದ್ದಾರೆ ನಮ್ಗೆ ಸತ್ಯಣ್ಣ. ನಮ್ಗೆ ಯಾವತ್ತೂ ಅಲ್ಲೇ ಸತ್ಯಣ್ಣ. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇಷ್ಟು ಅಪ್ರಿಸಿಯೇಷನ್ ಸಿಕ್ಕರೆ ಹೋಟ್ಲ್ ಓನರಿಂದ ಇನ್ನೇನು ಬೇಕು ಹೇಳಿ ಕೆಲಸ ಮಾಡಿದ್ದಕ್ಕೆ. ಸಾರ್ಥಕ. ನರಸಿಂಹಣ್ಣ ಹೇಳಿದ್ರಿ ಅವಾಗ ಹೇಳಿದ್ರಿ. ಆಚಾರ ನಂದು ನರಸಿಂಹ ಅವ್ರದ್ದು ಅವಾಗಲೇ ಹೇಳಿದ್ರಿ ನೋಡಿ. ಓನರ್ ಕರೆದು ಫೇಸ್ಬುಕ್ ಲೈವ್ ಅಲ್ಲಿ ಕಮೆಂಟ್ಸ್ ಮಾಡ್ತಾ ಇದಾರೆ. ಇದೇ ನಾವು ಮಾಡಿ ಅಂತ ಹೇಳಿದ್ದಲ್ಲ, ಅವರೇ ಕರೆದು ಹೇಳ್ತಿದ್ದಾರೆ. ಒಂಚೂರು ಇದು ಮುಳಬಾಗಲ್ ದೋಸೆ ಒಂದು ಮಾಡಿ. ಸೂಪರ್ ಮುಳಬಾಗಲ್ ದೋಸೆ ಫೇಮಸ್ ಅದಲ್ಲ, ಒಂದು ಮಾಡಿಬಿಡಿ. ಮುಳಬಾಗಲ್ ದೋಸೆ ಮಾಡೋದು ಎಷ್ಟೋ ಜನ ನೋಡೋಕ್ಕೆ ಫೇಸ್ಬುಕ್ ಲೈವಲ್ಲಿ ಇದ್ದಾರೆ. ದೋಸೆ ನೋಡಿದ್ರೆ ತಿನ್ನೋಣ ಅನಿಸ್ತಿದೆ, ಬಟ್ ಲೈವ್ ಮುಗಿಸ್ಕೊಂಡು ತಿಂತೀನಿ. ಎಷ್ಟು ಲೈವ್ ಇದೆ ನೋಡಿ, ಮುಳಬಾಗಲ್ ದೋಸೆ ಫುಲ್ ಲೈವ್ ಇದೆ. ಗಗನ್ ಅವರೇ, ನಿಮ್ಮನ್ನೊಂದು ತೋರಿಸಿಲ್ಲ ಇನ್ನು, ಲೈವಲ್ಲಿ ಇದ್ದೀನಿ. ನಿಮ್ದೊಂದು ತೋರಿಸ್ಬೇಕು. ಅಲ್ಲ, ಇಂಟರ್ವ್ಯೂ ಆಗ್ತಾ ಮುಗಿತಾ ಬಂತೀಗ, ಫೈನಲ್ ಲೈವ್. ಹೌದು, ನಿಮ್ದು ಇಲ್ಲೇ ಮಾಡ್ತೀನಿ ಈಗ. ಆಯ್ತು, ಬಂದೆ. ಹಾ, ಮುಳಬಾಗಲ್ ದೋಸೆ ಮಾಡೋದೊಂದು ಇದನ್ನ ಇದಾಯ್ತಾ ಈಗ? ಫುಲ್ ಮುಳಬಾಗಲ್ ದೋಸೆ ಆಗ್ತಾ ಇದೆ. ಫುಲ್ ಮುಳಬಾಗಲ್ ದೋಸೆ ಲೈವ್ ಅಲ್ಲ ಇದೆ. ಸೂಪರ್. ದೋಸೆ ಆದ್ಮೇಲೆ ಪ್ಯೂರ್ ಗೀ, ಆಮೇಲೆ ಕೆಂಪು ಚಟ್ನಿ ಹಾಕ್ಬಿಟ್ಟು ತೆಗ್ದ್ಬಿಡುವ. ಇವತ್ತಿನ ಡಿಶ್ ಮಂಗಳೂರು ಬಜ್ಜಿ, ಇದು ಬೇಬಿ ಕಾರ್ನ್ ಗೋಲ್ಡನ್ ಫ್ರೈ ಅನ್ಸುತ್ತೆ. ಇದು ವಡೆ, ಇಡ್ಲಿ ವಡೆನೂ ಇದೆಯಾ? ಇಡ್ಲಿ ಯಾವ್ದಿದು? ಮಲ್ಲಿಗೆ ಇಡ್ಲಿ. ವಾವ್. ಇದು ಕೆಂಪು ಚಟ್ನಿ ಆಯ್ತು. ಇದು ನಮ್ಮ ಮಾಮೂಲಿ ಚಟ್ನಿ, ಕಾಯಿ ಚಟ್ನಿ, ಸಾಂಬಾರು, ಸಾಗು. ಇದೇನಿದೆ? ಬಿರಿಯಾನಿನಾ? ಪಲಾವು, ವೆಜ್ ಬಿರಿಯಾನಿ. ಇದು ರಾಯ್ತ, ಅನ್ನ, ರಸಮ್ಮು, ಮೊಸರನ್ನ, ಕೇಸರಿ ಬಾತು. ಇದು ಗೀ ಮೈಸೂರು ಪಾಕು. ಸೂಪರ್ ಆಗಿದೆ. ನಿಮ್ಮ ಟೀಮ್ ಎಲ್ಲ ಸೂಪರ್ ಟೀಮ್. ಇದೇ ಟೀಮ್ ನಾಳೆಯಿಂದ ಇಲ್ಲಿ ಕಸ್ಟಮರಿಗೆ. ಸೇಮ್ ಇಲ್ಲೇ ಮಾಡಿರುವಂಥ ಫುಡ್ ಎಲ್ಲ. ಹೆಂಗಿದೆ ಗಗನ್ ಅವ್ರ ಫುಡ್ ಎಲ್ಲ ಹೆಂಗಿದೆ? ರವಿಚರ್ ಸರ್, ಫುಡ್ ಎಲ್ಲ ಹೆಂಗಿದೆ? ತುಂಬಾ ಚೆನ್ನಾಗಿದೆ. ಇವರೇ ನಮ್ದೆಲ್ಲ ಓವರ್ಸೀಸ್ ಇಂದ ಇಕ್ವಿಪ್ಮೆಂಟ್ಸ್ ಎಲ್ಲ ಗಗನ್ ಸರ್, ಫರ್ನಿಚರು. ಮತ್ತೆ ಪಾರ್ಟಿ ಹಾಲ್ ಚೇರ್ಸ್ ಇವರು ಅಲ್ಲಿ ಸೆಲೆಕ್ಷನ್ ಮಾಡಿ ಎಲ್ಲ ಕಳ್ಸ್ಕೊಡಕ್ ಹೇಳ್ತಾರೆ. ಇವರು ಎಲ್ಲ ಕಸ್ಟಮ್ಸ್ ಕ್ಲಿಯರೆನ್ಸ್ ಮಾಡಿ ಕ್ಲಿಯರೆನ್ಸ್ ಡೋರ್ ಡೆಲಿವರಿ ಕೊಡ್ತೀವಿ. ಆಲ್ಮೋಸ್ಟ್ ಇದು ರವಿ ಸರ್ ಜೊತೆ ಒಂದು 15 ಪ್ರಾಜೆಕ್ಟ್ ಮೇಲೆ ಆಗಿದೆ. ಹೌದು. ಥ್ಯಾಂಕ್ ಯು ರವಿ ಸರ್, ಕಂಗ್ರ್ಯಾಚುಲೇಷನ್. ಕೂಡ ಥ್ಯಾಂಕ್ಸ್. ಆನ್ ಟೈಮ್ ಡೆಲಿವರಿ ಬರ್ತಾ ಇದೆ ಎಲ್ಲ ಕಡೆ. ಆನ್ ಟೈಮ್ ಇಲ್ಲ, ಇನ್ನ ಮುಂಚೆನೆ ಕೊಟ್ಬಿಟ್ಟು. ಹೌದು, ಎಲ್ಲ ಕಡೆ ಸೈಡ್ ಮುಂಚೆ ಬಂದಿರುತ್ತೆ. ಸರಿ, ಇದಂತೂ ಅಲ್ಟಿಮೇಟ್ ಆಗಿದೆ. ಮುಳಬಾಗಿಲದ ದೋಸೆ ಬಂದು ಎಕ್ಸ್ಟ್ರಾ ಆರ್ಡಿನರಿ. ಹೌದು. ಮಲ್ಲಿಗೆ ಇಡ್ಲಿ, ವೆಜ್ ಬಿರಿಯಾನಿ, ಮಲ್ಲಿಗೆ ಇಡ್ಲಿ ಸೂಪರ್ ಆಗಿದೆ. ಎಲ್ಲ ಇಲ್ಲೇ ಮಾಡಿರುವಂತದ್ದು. ಸೊ ಇದಿಷ್ಟು ಇವತ್ತಿನ ಲೈವ್ ಫ್ರೆಂಡ್ಸ್. ಸುಮಾರು ಜನ ಲೈವ್ ಅಲ್ಲಿ ಇದ್ದೀರಾ, ನೋಡ್ತಾ ಇದ್ದೀರಾ. ಇದನ್ನ ಆದಷ್ಟು ಶೇರ್ ಮಾಡಿ. ಇವತ್ತಿನ ಎಲ್ಲ ವಿಡಿಯೋಗ್ರಫಿ ಮಾಡಿದ್ ಇವರೇ.
ಹಾಯ್ ಸರ್. ಸೊ ಈಗ ವೈಂಡ್ ಅಪ್ ಮಾಡುವಂತ ಟೈಮ್. ಈಗ ಸುಮಾರು ಹೊತ್ತು ಲೈವಲ್ಲಿ ಇದ್ದೆ. ನರಸಿಂಹ ಊಟ ಮಾಡುವ. ಒಳ್ಳೆ ಮುಳುಬಾಗಲ ದೋಸೆ, ಬಾಯಲ್ಲಿ ನೀರು ಬರ್ತಾ ಇತ್ತು. ಮಲ್ಲಿಗೆ ಇಡ್ಲಿ ಬೇಗ. ಗ್ರೂಪ್ ನೋಡಿ, ಎಲ್ಲ ಗ್ರೂಪ್, ವೆಂಡರ್ಸ್ ಗ್ರೂಪ್ ನಾನು ಹೇಳಿದ್ನಲ್ಲ, ಎಲ್ಲ ಪರಿಚಯ ಆಗ್ಬಿಟ್ಟಿದೆ. ರಫೀಕ್ ಅವರು, ಸಿವಿಲ್ ಕಿಚನ್ ಟೀಮ್ ಹುಡುಗರೆಲ್ಲ ಕಳಿಸಿ ಆಯ್ತು. ಮೊಬೈಲ್ ಇಟ್ಕೊಂಡು ಆಮೇಲೆ 12ನೇ ತಾರೀಕಿನ ಕೇಕ್ ಮನೇಲಿ ಓಪನಿಂಗ್ ಇದೆ. ಸೊ ಇದು ಇವತ್ತಿನ ಸ್ವಾತಿ ಆತಿಥ್ಯ ಹೋಟೆಲ್ ಲೈವ್. ನೀವೇ ನೋಡಿದ್ರೆ ಕಸ್ಟಮರ್ ಎಲ್ಲ ವೆಂಡರ್ನ ಅಷ್ಟು ಇಷ್ಟಪಟ್ಟು ಬಿಟ್ಟು ಇಂಟ್ರೊಡ್ಯೂಸ್ ಮಾಡ್ತಿದ್ರು ಅಂದರೆ ಎಲ್ರಿಗೂ ಒಂದು ಕೆಲಸ ಮಾಡೋದಕ್ಕೆ ಸಾರ್ಥಕ ಮಾಡೋದು. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಂದಿದೆ, ಹೋಟೆಲ್ ಕ್ಲೀನಾಗಿ ಬಂದಿದೆ. ಮತ್ತು ಇನ್ನೊಂದು ಏನಂದರೆ ಹೋಟ್ಲು ಎಲ್ಲ ನಮ್ಮ ಮೇಲೆ ಬಿಟ್ಬಿಟ್ಟಿದ್ರು. ಈ ಕಿಚನ್ ಇಕ್ವಿಪ್ಮೆಂಟ್ ನಮ್ಮ ಮೇಲೆ ಬಿಟ್ಬಿಟ್ಟಿದ್ರು. ಸಿವಿಲ್ ಇಂಟೀರಿಯರ್ ಅವರು ರವಿಯಾಚರ್ ಮೇಲೆ ಬಿಟ್ಬಿಟ್ಟಿದ್ರು. AC ಅವರು ಅವರ ಡಿಸಿಷನ್ ಅವರು, ಯಾಕಂದರೆ ಅವ್ರು ಬರೀ ನಮಗೆ ಇಷ್ಟು ಸೀಟಿಂಗ್ ಬೇಕು, ಇಷ್ಟು ಕೆಪಾಸಿಟಿ ರೆಸ್ಟೋರೆಂಟ್ ಬೇಕು, ತೊಂದರೆ ಆಗಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನನಗೊಂದು ಫ್ರೀ ಹ್ಯಾಂಡ್ ಸಿಕ್ಕಿದೆ ನಮ್ಮ ಫುಲ್ ಟೀಮಿಗೆ. ಕ್ಲೀನಾಗಿ ಎಲ್ಲರೂ ಕ್ಲೀನಾಗಿ ಮಾಡ್ಕೊಂಡಿದ್ವಿ. ಕಸ್ಟಮರ್ ಎಲ್ಲ ಫುಲ್ ಖುಷಿಯಾಗಿದ್ದಾರೆ. ದಿನೇಶ್ ವೈದ್ಯ ಅಂಬಾರ್ ಈಗ ಫೇಸ್ಬುಕ್ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಯಾವುದೇ ರೀತಿ ರೆಸ್ಟೋರೆಂಟ್, ರೆಸಾರ್ಟು, ಬಾರ್ ಅಂಡ್ ರೆಸ್ಟೋರೆಂಟ್ ಅಥವಾ ಬೇಕ್ರಿ, ಸ್ವೀಟ್ ಶಾಪು, ಏನೇ ಬೇಕಾದರೂ ನಮ್ಮ ಟೀಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒನ್ಸ್ ಅಗೇನ್ ನಮ್ಮ ದಿನೇಶ್ ವೈದ್ಯ ಅಂಬರು, ಎನ್ಸೈನ್ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್, www.ensign.in. ನಂಬರ್ ಬಂದು 9845400100, 9880550371. ನಮ್ದು ಯಾರು ಟೀಮಿಂದ ಹೆಲ್ಪ್ ಬೇಕಾದ್ರೂ ನೀವು ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತಾ ಈ ಲೈವಲ್ಲಿ ಆದಷ್ಟು ಶೇರ್ ಮಾಡಿ. ಆಲ್ರೆಡಿ ಸುಮಾರು ಜನ ವ್ಯೂ ಮಾಡಿದ್ದೀರಾ ಇಷ್ಟೊಳಗೆ, ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇನ್ನು ನಾಳೆಯಿಂದ ಯಾರ್ಯಾರು ಶೇರ್ ಮಾಡ್ತೀನಿ ನಿಮಗೆಲ್ಲ ಅಡ್ವಾನ್ಸ್ ಥ್ಯಾಂಕ್ಸ್ ಹೇಳ್ತಾ ಈ ಲೈವ್ ಎಂಡ್ ಮಾಡ್ತಾ ಇದ್ದೀನಿ. ಗುಡ್ ನೈಟ್. ಇನ್ನೊಂದು ಲೈವಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.